ಎಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದಿನ ವಿಡಿಯೋದಲ್ಲಿ 1924ರಲ್ಲಿ ಬೆಳಗಾವಿಯಲ್ಲಿ ನಡೆದ 39ನೆಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಬಗ್ಗೆ ತಿಳಿದುಕೊಳ್ಳೋಣ. ದಯವಿಟ್ಟು ಎಲ್ಲರೂ ಸಂಪೂರ್ಣವಾಗಿ ವಿಡಿಯೋವನ್ನು ನೋಡಿರಿ, ಸಬ್ಸ್ಕ್ರೈಬ್, ಕಾಮೆಂಟ್ಸ್, ಶೇರ್ ಮಾಡಿರಿ ಎಂದು ಹೇಳುತ್ತಾ, ಈ ಹಿಂದೆ 1924ರಲ್ಲಿ ನಡೆದ 39ನೇ ಬೆಳಗಾವಿ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಮೈದಾನ ಇಂದು ಯಾವ ತೆರನಾಗಿದೆ, ಇಂದು ಆ ಮೈದಾನಕ್ಕೆ ಏನೆಂದು ಕರೆಯುತ್ತಾರೆ ಎಂಬುದನ್ನು ತಾವು ಈ ವಿಡಿಯೋವನ್ನು ವೀಕ್ಷಿಸಬಹುದು ಮತ್ತು ಅದಕ್ಕೆ ಏನೆಂದು ಕರೆಯುತ್ತಾರೆ ಎಂದು ತಿಳಿಯೋಣ. ಬೆಳಗಾವಿಯಲ್ಲಿ ದಿನಾಂಕ 21/12/1924ರಿಂದ 30/12/1924ರವರೆಗೆ ಸುಮಾರು 10 ದಿನಗಳ ಕಾಲ ಅಧಿವೇಶನ ಜರುಗಿತು. ಇಲ್ಲಿಯೇ ಮೊದಲ ಬಾರಿಗೆ ರಾಷ್ಟ್ರೀಯ ಧ್ವಜಾರೋಹಣದೊಂದಿಗೆ ಅಧಿವೇಶನ ಪ್ರಾರಂಭವಾಗಿ ಹೊಸ ಸಂಪ್ರದಾಯಕ್ಕೆ ಮುನ್ನುಡಿಯನ್ನು ಹಾಕಲಾಯಿತು. ಈ ಹಿಂದಿನ ಎಲ್ಲ ಸಂಪ್ರದಾಯಗಳನ್ನು ಮುರಿದು ರಾಷ್ಟ್ರ ಧ್ವಜಾರೋಹಣದೊಂದಿಗೆ ಕಾಂಗ್ರೆಸ್ ಅಧಿವೇಶನಕ್ಕೆ ಚಾಲನೆ ಸಿಕ್ಕಿದ್ದು ಈ ಬೆಳಗಾವಿಯಲ್ಲಿಯೇ ಮೊದಲು ಎಂದು ಹೇಳಬಹುದು. ಇದು ಮುಂದಿನ ಅಧಿವೇಶನಗಳಿಗೆ ಒಂದು ಮನೋಭೂಮಿಕೆಯಾಯಿತು. ಪ್ರಾರಂಭದಲ್ಲಿ ಗಂಗೂಬಾಯಿ ಹಾನಗಲ್ ಅವರು ಬೆಳಗ್ಗೆ 11 ಗಂಟೆಗೆ ವಂದೇ ಮಾತರಂ ಗೀತೆ ಮತ್ತು ಹುಯಿಲ್ಗೋಳ್ ನಾರಾಯಣ ರಾವ್ ಅವರು ಬರೆದಿರ್ತಕ್ಕಂಥ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಎಂಬ ಹಾಡುಗಳನ್ನು ತಮ್ಮ ಸುಮಧುರ ಕಂಠದಿಂದ ಮೋಹನ್ ರಾಗ್ ಮತ್ತು ಜಂಪೆ ತಾಳದಲ್ಲಿ ಹಾಡಿ ಸ್ವಾತಂತ್ರ್ಯ ಹೋರಾಟಗಾರರ ಮೆಚ್ಚುಗೆ ಪಡೆದರು. ಆಗ ಅವರು ವಯಸ್ಸು ಕೇವಲ 13 ತುಂಬಿತ್ತು. ತಿಳಕವಾಡಿಯ 1ನೇ ಮತ್ತು 2ನೇ ಗೇಟಿನ ಸುಮಾರು 85 ಎಕರೆ ವಿಸ್ತಾರವಾದ ಮೈದಾನದಲ್ಲಿ ಈ ಒಂದು ಅಧಿವೇಶನ ಬಹಳಷ್ಟು ವಿಜೃಂಭಣೆಯಿಂದ, ಸಡಗರದಿಂದ, ಸಂಭ್ರಮದಿಂದ ನಡೆಯಿತು. ಇಲ್ಲಿ ವಿಜಯನಗರ ಸಾಮ್ರಾಜ್ಯದ ಭವ್ಯ ಸ್ಮರಣೆಗಾಗಿ ವಿಜಯನಗರ ಎಂದು ಈ ವೇದಿಕೆಗೆ ಹೆಸರಿಟ್ಟು ಸ್ವಾಗತ ಮಂಟಪವನ್ನು ರಚಿಸಲಾಗಿತ್ತು. ಹಂಪಿಯ ವಿರೂಪಾಕ್ಷೇಶ್ವರ ದೇವಾಲಯದ ಗೋಪುರದ ಮಾದರಿಯಲ್ಲಿ ಸುಮಾರು 70 ಅಡಿ ಎತ್ತರದ ಪ್ರವೇಶ ದ್ವಾರವನ್ನು ಸ್ವಾಗತ ಮಂಟಪವನ್ನಾಗಿ ನಿರ್ಮಿಸಲಾಗಿತ್ತು. ಈ ಅಧಿವೇಶನಕ್ಕೆ ಭಾರತದ ಎಲ್ಲ ಮೂಲೆಗಳಿಂದ, ಅಂದರೆ ಬೇರೆ ಬೇರೆ ರಾಜ್ಯಗಳಿಂದ, ದೇಶಗಳಿಂದ, ಪಶ್ಚಿಮದ ಕ್ವೆಟ್ಟಾದಿಂದ ಪೂರ್ವದ ಬರ್ಮಾದವರೆಗೂ, ಕಾಶ್ಮೀರದಿಂದ ಕೇರಳದವರೆಗೆ ಸುಮಾರು 17,000 ಜನರು ಬಂದಿದ್ದರು. ಅವರೆಲ್ಲರಿಗೂ ಕೂಡ ಆಹಾರ ಮತ್ತು ವಸತಿ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಅಹಮದಾಬಾದಿನಿಂದ ರೈಲು ಮೂಲಕ ಕಾರ್ಯಕ್ರಮಕ್ಕೆ ಬಂದ ಗಾಂಧೀಜಿಯವರು ಬೆಳಗಾವಿಯ ಮಣ್ಣಿಗೆ ಹಣೆಮಣಿದು, ಅಂದರೆ ನಮಸ್ಕರಿಸಿ, 1 ಕಿಲೋಮೀಟರ್ ದೂರದಲ್ಲಿರುವ ಸ್ಥಳಕ್ಕೆ 9429ರ ನಂಬರಿನ ತೆರೆದ ವಾಹನದಲ್ಲಿ, ಅಂದರೆ ಗಾಡಿಯ ಸಂಖ್ಯೆ, ವಾಹನದ ಸಂಖ್ಯೆ 9429, ಆ ಒಂದು ತೆರೆದ ವಾಹನದಲ್ಲಿ ಭವ್ಯವಾದ ಮೆರವಣಿಗೆಯ ಮೂಲಕ ಅವರನ್ನು ವೇದಿಕೆಗೆ ಸ್ವಾಗತ ಮಾಡಿಕೊಳ್ಳಲಾಯಿತು. 1924ರ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನವು ಮಹಾತ್ಮ ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ ನಡೆದ ಏಕೈಕ ಅಧಿವೇಶನವಾಗಿತ್ತು. ಇದು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ 39ನೇ ಅಧಿವೇಶನವಾಗಿತ್ತು. ಈ ಅಧಿವೇಶನವು ಸ್ವಾತಂತ್ರ್ಯ ಹೋರಾಟಕ್ಕೆ, ಸಾಮಾಜಿಕ ಸುಧಾರಣೆಗಳಾದ ಅಸ್ಪೃಶ್ಯತೆ ನಿರ್ಮೂಲನೆ, ಹಿಂದೂ ಮುಸ್ಲಿಂ ಐಕ್ಯತೆ, ಖಾದಿ ಪ್ರಚಾರ ಮತ್ತು ನೈರ್ಮಲ್ಯದಂತಹ ವಿಷಯಗಳ ಮೇಲೆ ಗಾಂಧೀಜಿಯವರು ಬಹಳಷ್ಟು ಒತ್ತು ನೀಡುವುದರ ಮೂಲಕ ಈ ಒಂದು ಅಧಿವೇಶನಕ್ಕೆ ಹೆಚ್ಚು ಮಹತ್ವವನ್ನು ನೀಡಿದರು. ಅಷ್ಟೇ ಅಲ್ಲ, ಅವರು ಅಹಿಂಸೆ ಮತ್ತು ಅಸಹಕಾರ ತತ್ವವನ್ನು ಘೋಷಿಸಿ ರಾಜಕೀಯ ಸ್ವಾತಂತ್ರ್ಯಕ್ಕೂ ಕೂಡ ಕರೆ ಕೊಟ್ಟಿದ್ದರು. ಇದು ಕರ್ನಾಟಕದಲ್ಲಿ ರಾಷ್ಟ್ರೀಯ ಭಾವನೆಗಳನ್ನು ಹೆಚ್ಚಿಸಲು ಕಾರಣವಾಯಿತು. ಈ ಅಧಿವೇಶನ ಡಿಸೆಂಬರ್ 26, 27ರಂದು ವಿಶೇಷ, ಅಂದರೆ ಪ್ರಮುಖ ದಿನಗಳಂದು 1924ರಲ್ಲಿ ನಡೆದಿರ್ತಕ್ಕಂಥದ್ದು. ಅಂದರೆ 10 ದಿನಗಳ ಕಾಲದಲ್ಲಿ ಈ 2 ದಿನಗಳು ವಿಶೇಷವಾಗಿ ನಡೆಯಿತು ಎಂದು ಹೇಳಲಾಗುತ್ತದೆ.
ಈ ಅಧಿವೇಶನವು ಸ್ವತಂತ್ರ ಹೋರಾಟಕ್ಕೆ ಒಂದು ಹೊಸ ಹುರುಪು ಚೈತನ್ಯವನ್ನು ತುಂಬಿಕೊಟ್ಟಿತ್ತು ಎಂದು ಹೇಳಬಹುದು. ಸ್ವತಂತ್ರ ಪೂರ್ವದ ಐತಿಹಾಸಿಕ ಘಟನೆಗಳಲ್ಲಿ ಬಹುಮುಖ್ಯ ಪಾತ್ರವನ್ನು ಇದು ವಹಿಸಿಕೊಡ್ತಾ ಇದೆ. ರಾಷ್ಟ್ರ ಮಟ್ಟದ ಸ್ವಾತಂತ್ರ್ಯ ಹೋರಾಟಗಾರರ ದೊಡ್ಡ ದಂಡೇ ಈ ಬೆಳಗಾವಿಯ ಅಧಿವೇಶನಕ್ಕೆ ಬಂದಿಳಿದಿತ್ತು. ಅದರಲ್ಲಿ ಪ್ರಮುಖ ಗಣ್ಯಾತಿಗಣ್ಯ ನಾಯಕರೆಂದರೆ ಸರ್ದಾರ್ ವಲ್ಲಭಭಾಯಿ ಪಟೇಲರವರು, ರಾಜೇಂದ್ರ ಪ್ರಸಾದರವರು, ರಾಜಾಜಿ ಗೋಪಾಲಾಚಾರಿ ಅವರು, ಮೋತಿಲಾಲ್ ನೆಹರು ಅವರು, ಜವಾಹರ್ಲಾಲ್ ನೆಹರು ಅವರು, ಡಾಕ್ಟರ್ ಅನಿ ಬೆಸೆಂಟರು, ಸರೋಜಿನಿ ನಾಯ್ಡು ಅವರು, ಲಾಲಾ ಲಜಪತ್ ರಾಯರವರು, ಮೌಲಾನಾ ಅಬ್ದುಲ್ ಕಲಾಂ ಆಜಾದರವರು, ರಂಗಸ್ವಾಮಿ ಅಯ್ಯಂಗಾರ್ ಅವರು, ಚಿತ್ತರಂಜನ್ ದಾಸ್, ಪಂಡಿತ್ ಮದನ್ ಮೋಹನ್ ಮಾಳವೀಯ ಅವರು ಮತ್ತು ಮೊಹಮ್ಮದ್ ಅಲಿ ಜಿನ್ನಾ ಸಹೋದರವರು ಮುಂತಾದ ಇನ್ನೂ ಅನೇಕ ಗಣ್ಯ ಹಲವಾರು ಶ್ರೇಷ್ಠ ನಾಯಕರು ಈ ಒಂದು ಅಧಿವೇಶನದಲ್ಲಿ ಪಾಲ್ಗೊಂಡಿದ್ದರು. ಮಹಾತ್ಮ ಗಾಂಧೀಜಿಯವರು ಭಾಗವಹಿಸಿದ ಮೊದಲ ಮತ್ತು ಕೊನೆಯ ಅಧಿವೇಶನ ಇದಾಗಿತ್ತು. ಈ ಅಧಿವೇಶನದಲ್ಲಿ 12ನೇ ಶತಮಾನದ ಶ್ರೇಷ್ಠ ಶಿವಶರಣ ಭಕ್ತಿ ಭಂಡಾರಿ ಬಸವಣ್ಣನವರ ಪರಿಚಯವನ್ನು ಈ ಒಂದು ಅಮೃತ ಗಳಿಗೆಯಲ್ಲಿ ಗಾಂಧೀಜಿಯವರಿಗೆ ಮಾಡಿಕೊಡಲಾಯಿತು. ಬಸವಣ್ಣನವರ ಸಾಮಾಜಿಕ ಧಾರ್ಮಿಕ ಸುಧಾರಣಾ ಕಾರ್ಯಗಳು ಆಧುನಿಕ ಭಾರತದ ಹಿಂದಿ ಭಾಷಿತ ಜನರಿಗೆ ಅಂದರೆ ಹಿಂದಿ ಬರ್ತಕ್ಕಂಥ ಜನರಿಗೆ ಪರಿಚಯ ಮಾಡಿಕೊಡಲು, ಅದರಲ್ಲೂ ಆಗಿನ ಕ್ರಾಂತಿಕಾರಿ ಸ್ವಾತಂತ್ರ್ಯ ಹೋರಾಟಗಾರರಿಗೆ, ರಾಷ್ಟ್ರೀಯ ಪ್ರೇಮಿಗಳಿಗೆ, ದೇಶ ಪ್ರೇಮಿಗಳಿಗೆ ಕಿವಿಗೆ ಬೀಳಲು ಈ ಒಂದು ವೇದಿಕೆ ಬಹುದೊಡ್ಡ ಪಾತ್ರವನ್ನು ವಹಿಸಿತು. ಈ ಅಧಿವೇಶನದಲ್ಲಿ ಹರ್ಡೇಕರ್ ಮಂಜಪ್ಪನವರು ಸತ್ಯಾಗ್ರಹಿ ಬಸವೇಶ್ವರ ಎಂಬ ಕೃತಿಯನ್ನು ಬರೆದು ಅದನ್ನು ಬೀಡೆ ಲಕ್ಷ್ಮಣರಾಯರಿಂದ ಹಿಂದಿ ಮತ್ತು ಮರಾಠಿ ಭಾಷೆಗೆ ತರ್ಜಮೆಯನ್ನು ಮಾಡಿಸಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಆದಿಯಾಗಿ ಈ ಒಂದು ಅಧಿವೇಶನದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ರಾಷ್ಟ್ರೀಯ ಗಣ್ಯ ನಾಯಕರುಗಳಿಗೆ ಉಚಿತವಾಗಿ ಈ ಒಂದು ಪುಸ್ತಕವನ್ನು ನೀಡುವುದರ ಮೂಲಕ ಮಹಾತ್ಮ ಗಾಂಧೀಜಿಯವರಿಗೆ ಬಸವಣ್ಣನವರ ಮಹಿಮೆಯನ್ನು ತಿಳಿಸುವ ಮಹತ್ ಕಾರ್ಯವನ್ನು ಮಾಡಿರ್ತಕ್ಕಂಥವರು ಶ್ರೀ ಹರ್ಡೇಕರ್ ಮಂಜಪ್ಪನವರು ಆಗಿದ್ದರು ಅಂಥೇಳಿ ಹೇಳಬೇಕಾಗ್ತದೆ. ಅವರ ಈ ಒಂದು ಕಾರ್ಯ ಮಹತ್ವದ್ದಾಗಿದೆ, ಅದೊಂದು ಶ್ಲಾಘನೀಯ ಅಂತ ತಿಳ್ಕೊಂಡು ಹೇಳಬಹುದಾಗಿದೆ. ಅಲ್ಲದೆ ಈ ಕಾರ್ಯಕ್ರಮದ ಯಶಸ್ವಿನ ರೂವಾರಿಗಳಲ್ಲಿ ಹರ್ಡೇಕರ್ ಮಂಜಪ್ಪನವರು ಮೊದಲಿಗರು ಕೂಡ ಎಂದು ಹೇಳಬಹುದು. ಯಾಕೆಂದರೆ ಅವರು ಕಟ್ಟಿರ್ತಕ್ಕಂಥ ಬಸವೇಶ್ವರ ಸೇವಾದಳ ಎಂಬ ಸಂಘಟನೆಯು ಈ ಒಂದು ಕಾಂಗ್ರೆಸ್ ಅಧಿವೇಶನದ ಯಶಸ್ವಿಗೆ ಕಾರಣವಾಯಿತು. ಅಷ್ಟೇ ಅಲ್ಲದೆ ಈ ಒಂದು ಅಧಿವೇಶನದಲ್ಲಿ ನಮ್ಮ ಸ್ವಚ್ಛತೆ ಕುರಿತು ನಾವೇ ಕಾಳಜಿಯನ್ನು ವಹಿಸಬೇಕು ಅಂಥೇಳಿ ಯುವಕರಿಗೆ ಕಾಲೇಕರ್ ಅವರು ಕೂಡ ಕರೆಯನ್ನು ನೀಡಿದರು. ಇನ್ನು ಬೆಳಗಾವಿಯಲ್ಲಿಯೇ ಏಕೆ ಅಧಿವೇಶನವನ್ನು ನಡೆಸಲಾಯಿತು ಎನ್ನುವುದರ ಬಗ್ಗೆ ಚರ್ಚೆ ಆಗ್ತಾಯಿದೆ. ಇಲ್ಲಿ ನಡೀಲಿಕ್ಕೆ ಮುಖ್ಯವಾಗಿ ಕಾರಣ ಅಂತಂದ್ರೆ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ 1885ರಲ್ಲಿ ಸ್ಥಾಪಿಸಿರ್ತಕ್ಕಂಥ ಎ ಹೋ ಹೋಮ್ ಅವರು ಕಾಂಗ್ರೆಸ್ ಆದರ್ಶಗಳನ್ನು ಪ್ರಚಾರ ಮಾಡುವ ಸಲುವಾಗಿ 1893ರಲ್ಲಿ ಬೆಳಗಾವಿಗೆ ಭೇಟಿಯನ್ನು ನೀಡಿದರು. ಅನಂತರ ಕಾಂಗ್ರೆಸ್ಸಿನ 2 ಬಣಗಳಿಗೆ ನೆಲೆಯಾಗಿದ್ದ ಬೆಳಗಾವಿಗೆ ಬಾಲ್ ಗಂಗಾಧರ್ ತಿಲಕರು ಕೂಡ 1906ರಲ್ಲಿ ಬೆಳಗಾವಿಗೆ ಭೇಟಿಯನ್ನು ನೀಡಿದರು. ಮತ್ತು ಈ ಅಧಿವೇಶನಕ್ಕೂ ಮೊದಲು ಕೂಡ ಮಹಾತ್ಮ ಗಾಂಧೀಜಿಯವರು 1916ರಲ್ಲಿ ಬೆಳಗಾವಿಗೆ ಭೇಟಿಯನ್ನು ನೀಡಿದರು. ಅಷ್ಟೇ ಅಲ್ಲ, ಸ್ವಾತಂತ್ರ್ಯ ಚಳವಳಿಗಾಗಿ ದೇಶದ ದಕ್ಷಿಣ ಭಾಗದ ಜನರನ್ನು ಸಂಘಟಿಸಲು ಈ ಬೆಳಗಾವಿ ಪ್ರಮುಖ ಪಾತ್ರವನ್ನು ವಹಿಸಿತು. ಹಾಗಾಗಿ ಬೆಳಗಾವಿಯಲ್ಲಿ ಅಧಿವೇಶನ ನಡೆಯಲಾಯಿತು. ಮತ್ತು ಈ ಹಿಂದೆ 1923ರಲ್ಲಿ ಆಂಧ್ರ ಪ್ರದೇಶದ ಕಾಕಿನಾಡ್ ಕಾಂಗ್ರೆಸ್ ಅಧಿವೇಶನ ನಡೆದಿತ್ತು. ಅಲ್ಲಿ ಮುಂದಿನ ಕಾಂಗ್ರೆಸ್ ಅಧಿವೇಶನವನ್ನು ಕರ್ನಾಟಕದಲ್ಲಿ ಮಾಡುವುದಾಗಿ ಘೋಷಿಸಲಾಗಿತ್ತು. ಆಗ ಕರ್ನಾಟಕದಲ್ಲಿ ಧಾರವಾಡ, ಬೆಳಗಾವಿ, ವಿಜಯಪುರ, ಅಂಕೋಲಾ, ಬೆಂಗಳೂರು ಮತ್ತು ಮೈಸೂರುಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರು, ರಾಷ್ಟ್ರ ಪ್ರೇಮಿಗಳು ತಮ್ಮ ಊರು ಮತ್ತು ಪ್ರದೇಶಗಳಲ್ಲಿ ಕಾಂಗ್ರೆಸ್ ಅಧಿವೇಶನವನ್ನು ನಡೆಸಬೇಕು ಅಂತ ತಿಳ್ಕೊಂಡು ಬಯಸಿದರು. ಸದಾಶಿವರಾಯರವರು ಮಂಗಳೂರಿನಲ್ಲಿ ಈ ಒಂದು ಅಧಿವೇಶನವನ್ನು ನಡೆಸಬೇಕಂತೇಳಿ ಹೇಳಿದರೆ ಕೌಜಲಗಿ ಹನುಮಂತರಾಯರವರು ಇಲ್ಲ,
ಬಿಜಾಪುರದಲ್ಲಿ ಈ ಒಂದು ಅಧಿವೇಶನವನ್ನು ನಡೆಸಬೇಕಂತ ಹೇಳಿದರು. ಗಂಗಾಧರರಾವ್ ದೇಶಪಾಂಡೆ ಅವರು ಇಲ್ಲ ಬೆಳಗಾವಿಯಲ್ಲಿ ಈ ಕಾಂಗ್ರೆಸ್ ಅಧಿವೇಶನ ನಡೆಸಬೇಕು ಅಂತ ತಿಳ್ಕೊಂಡು ತಮ್ಮ ಹಕ್ಕನ್ನು ಒತ್ತಾಯಪಡಿಸಿದರು, ತಮ್ಮ ಹಕ್ಕೊತ್ತಾಯವನ್ನು ಮಂಡಿಸಿದರು. ಕೊನೆಗೆ ಯಾವುದೇ ಒಂದು ತೀರ್ಮಾನಕ್ಕೆ ಬರದೇ ಇದ್ದಾಗ ಮತಕ್ಕೆ ಹಾಕಿ ಬೆಳಗಾವಿಯನ್ನೇ ಆಯ್ಕೆ ಮಾಡಲಾಯಿತು ಮತ್ತು ಈ ಎಲ್ಲ ಐತಿಹಾಸಿಕ ಸಂಗತಿಗಳನ್ನು ಪರಿಗಣನೆಗೆ ತೆಗೆದುಕೊಂಡು ಈ ಅಧಿವೇಶನವನ್ನು ಬೆಳಗಾವಿಯಲ್ಲಿಯೇ ನಡೆಸಲಾಯಿತು. ಇನ್ನು ಅದು ಒಂದು ತೀರ್ಮಾನ ಆಯಿತು, ಓಕೆ. ಇನ್ನು ಈ ಅಧಿವೇಶನದ ಅಧ್ಯಕ್ಷರನ್ನು ಯಾರನ್ನು ಆಯ್ಕೆ ಮಾಡಬೇಕು ಎಂದು ಜಿಜ್ಞಾಸೆ ಮಾಡಿದಾಗ ಅನೇಕರು ಚಿತ್ತ ಸರೋಜಿನಿ ನಾಯ್ಡು ಅವರನ್ನು ಅವ್ರ ಕಡೆ ಹೊರಳ್ತೈತಿ, ಚಿತ್ತ ಅವ್ರ ಕಡೆ ಹೋಗ್ತೈತಿ. ಆದರೆ ಅದೇ ವೇಳೆಯಲ್ಲಿ ಅಸಹಕಾರ ಚಳವಳಿಯಿಂದ ಜೈಲು ಸೇರಿದ್ದ ಮಹಾತ್ಮ ಗಾಂಧೀಜಿಯವರು ಅನಾರೋಗ್ಯದ ಕಾರಣ ಜೈಲಿನಿಂದ ಹೊರಗೆ ಬರ್ತಾರೆ. ಆಗ ಗಾಂಧೀಜಿಯವರನ್ನು ಅವರ ಒಡನಾಡಿಗಳು ಕೇಳಿಕೊಂಡಾಗ ಅವರು ಸಂತೋಷದಿಂದ ಈ ಅಧಿವೇಶನಕ್ಕೆ ಕಾರ್ಯಕ್ರಮದ ಅಧ್ಯಕ್ಷತೆಗಾಗಿ ಅವರು ಒಪ್ಪಿಕೊಂಡರು. ಕರ್ನಾಟಕದ ಹುಲಿ ಎಂದು ಕರೆಸಿಕೊಂಡಿರ್ತಕ್ಕಂಥ ಗಂಗಾಧರ ದೇಶಪಾಂಡೆ ಅವರು ಈ ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿದ್ದರು ಮತ್ತು ಮಾಧವರಾವ್ ಕೆಂಬಾವಿಯವರು, ಬಿ ಪೋತದಾರ್ ಅವರು, ಎಲ್ ಸೋಮಣ್ಣ ಅವರು ಈ ಕಾರ್ಯಕಾರಿ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾಗಿದ್ದರು. ಜೊತೆಗೆ 19 ಜನ ಉಪಾಧ್ಯಕ್ಷರನ್ನು ನೇಮಕ ಮಾಡಲಾಯಿತು. ಕಾರ್ಯಕ್ರಮದ ಯಶಸ್ವಿನ ರೂವಾರಿಗಳಾಗಿ ಹೊರಹೊಮ್ಮಿದವರು ಮುಖ್ಯವಾಗಿ ಗಂಗಾಧರರಾವ್ ದೇಶಪಾಂಡೆರವರು ಮತ್ತು ಹಡೇಕರ್ ಮಂಜಪ್ಪನವರು ಆಗಿದ್ದರು ಅಂಥೇಳಿ ಹೇಳಬಹುದಾಗಿದೆ. ಅವರು ಈ ಕಾರ್ಯಕ್ರಮದ ಪ್ರಮುಖರು ಮತ್ತು ಈ ಜಿಲ್ಲೆಯಲ್ಲಿ ಮುಂಚೂಣಿಯಲ್ಲಿ ಇರ್ತಕ್ಕಂಥವರಾಗಿದ್ದರು. ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದ ಸಕಲ ಸಿದ್ಧತೆಗಳು ಪ್ರಾರಂಭವಾಗತೊಡಗಿದವು. ಗಂಗಾಧರರಾವ್ ದೇಶಪಾಂಡೆಯವರು ನಗರದ ಶಹಾಪುರ ಪ್ರದೇಶದಲ್ಲಿ ಗಾರ್ಮೆಂಟ್ಸ್ ವ್ಯಾಪಾರ ಮಾಡುತ್ತಿದ್ದ ಮಾರ್ವಾಡಿ ಸಮುದಾಯದಿಂದ 30,000 ರೂಪಾಯಿಗಳನ್ನು ಸಂಗ್ರಹಿಸಿದರು. ಅವರ ಜೊತೆಯಲ್ಲಿ ಹಡೇಕರ್ ಮಂಜಪ್ಪನವರು ಮತ್ತು ಸ್ಥಳೀಯ ಸ್ವಾತಂತ್ರ್ಯ ಹೋರಾಟಗಾರರು ಮತ್ತು ಈ ಅಧಿವೇಶನದ ಎಲ್ಲ ಮುಖ್ಯಸ್ಥರು ಕೂಡ ಇದ್ದರು. ಈ ಅಧಿವೇಶನಕ್ಕೆ ಬೇರೆ ಬೇರೆ ಭಾಗಗಳಿಂದ ಈ ಹಿಂದೆ ಸುಮಾರು 10 ದಿನಗಳ ಕಾಲ ನಡೆದ ಈ ಅಧಿವೇಶನಕ್ಕೆ ಸುಮಾರು 70,000 ಜನರು ಬಂದು ಹೋದರೆಂದು ಅಂದಾಜಿಸಲಾಗಿದೆ. ಕಾರ್ಯಕ್ರಮಕ್ಕೆ ಬರುವ ಪ್ರತಿನಿಧಿಗಳಿಗೆ ನೀರಿನ ವ್ಯವಸ್ಥೆಯಲ್ಲಿ ಯಾವುದೇ ತೊಂದರೆಯಾಗಬಾರದೆಂದು 50x40x40 ಸೈಜು ಅಳತೆಯ ಬಾವಿಯನ್ನು ನಿರ್ಮಿಸಲಾಯಿತು. ಅಂದರೆ ಕುಡಿಯುವ ನೀರಿಗಾಗಿ ಈ 50x40x40 ಸೈಜಿನ ಅಳತೆಯ ಬಾವಿಯನ್ನು ನಿರ್ಮಿಸಲಾಯಿತು. ಅದರ ಬಾವಿಯ ಪಕ್ಕದಲ್ಲಿಯೇ ಇದ್ದ ಬ್ರಿಟಿಷ್ ಕ್ಯಾಂಪಿನ ಅಧಿಕಾರಿಗಳು, ನೀವು ಬಾವಿ ತೋಡಿದರೆ ನಮ್ಮ ಬ್ರಿಟಿಷ್ ಕ್ಯಾಂಪಿನ ಬಾವಿಯ ಸೆಲೆಗಳು ಬತ್ತಿ ನೀರು ಕಡಿಮೆಯಾಗುತ್ತವೆ ಎಂದು ಅವರು ತಕರಾರನ್ನು ತೆಗೆಯುತ್ತಾರೆ. ಮತ್ತು ಇನ್ನಿತರ ಈ ಬಾವಿಯನ್ನು ತೆಗೆಯಲಿಕ್ಕೆ ಅನೇಕ ವಿಘ್ನಗಳು ಕೂಡ ಬರ್ತಾ ಇದ್ದಾವೆ. ಅದ್ಯಾವುದನ್ನು ಕೂಡ ಲೆಕ್ಕಿಸದೆ ಈ ಕಾರ್ಯಕಾರಿ ಸಮಿತಿಗಳು ಬಾವಿಯನ್ನು ಪೂರ್ಣ ಪ್ರಮಾಣದಲ್ಲಿ ತೊಡೆಸಿ ಅದಕ್ಕೆ ಪಂಪಾ ಸರೋವರ ಎಂದು ನಾಮಕರಣ ಮಾಡಿದರು. ಅದನ್ನು ನೀವು ಈ ವಿಡಿಯೋದಲ್ಲಿ ನೋಡುತ್ತಿರಬಹುದು. ಆ ಬಾವಿಗೆ ಇಂದು ಜಾಳಿಗೆಯನ್ನು ಹಾಕಲಾಗಿದೆ. ನೀವು ವಿಡಿಯೋದಲ್ಲಿ ಅದನ್ನು ವೀಕ್ಷಿಸುತ್ತಿರಬಹುದು. ಮುಂದೆ ಇದನ್ನು ಬೆಳಗಾವಿಯ ಜಿಲ್ಲಾಡಳಿತವು ಅದಕ್ಕೆ ಕಾಂಗ್ರೆಸ್ ಬಾವಿ ಎಂದು ಕರೆದು ರಾಷ್ಟ್ರೀಯ ಸ್ಮಾರಕವನ್ನಾಗಿ ಘೋಷಿಸಿ ಸುರಕ್ಷಿತವಾಗಿ ಸಂರಕ್ಷಣೆ ಮಾಡುತ್ತದೆ. ಅಂದು 1924ರಲ್ಲಿ ನಡೆದ 39ನೇ ಕಾಂಗ್ರೆಸ್ ಅಧಿವೇಶನ ನಡೆದ ಸ್ಥಳವನ್ನು ಇಂದಿನ ಜಿಲ್ಲಾಡಳಿತ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಮುನ್ನಡೆಸಿಕೊಂಡು ಬರುತ್ತಿದ್ದಾರೆ. ಅಂದಿನ ಸಮಾವೇಶದಲ್ಲಿ ಭಾಗಿಯಾದ ನಾಯಕರುಗಳ ಒಬ್ಬ ಚಿತ್ರಗಳನ್ನು ಕೂಡ ಮತ್ತು ಗಾಂಧೀಜಿಯವರು ಧ್ಯಾನಾಸಕ್ತರಾಗಿ ಕುಳಿತಿರ್ತಕ್ಕಂಥ ಮೂರ್ತಿಯನ್ನು ನೀವು ವಿಡಿಯೋದಲ್ಲಿ ನೋಡುತ್ತಿರ್ಬೋದು. ಜೊತೆಗೆ ಗ್ರಂಥಾಲಯ, ಉದ್ಯಾನವನ ಎಲ್ಲವನ್ನೂ ಕೂಡ ಶಿಸ್ತಿನಿಂದ ಕಾಪಾಡಿಕೊಂಡು ಬಂದಿದೆ. ಆ ಮೂಲಕ ಇತಿಹಾಸದ ಮನಸ್ಸುಗಳನ್ನು ತನ್ನತ್ತ ಸೆಳೆಯುವಂತೆ ಮಾಡಿರುತ್ತಾರೆ. ಅದೆಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ತೋರಿಸಲಾಗಿದೆ. ಈ ಬಾವಿಯು ಅಂದಿನ ಕಾಲದಲ್ಲಿ ಇಡೀ ಬೆಳಗಾವಿಯ ಅರ್ಧ ನಗರಕ್ಕೆ ನೀರು ಪೂರೈಸುತ್ತಿತ್ತು. ಅಂಥ ಒಂದು ಪ್ರಸಿದ್ಧಿ ಸೆಲೆಯನ್ನು ಹೊಂದಿರತಕ್ಕಂಥ ಬಾವಿಯು ಇದಾಗಿತ್ತು ಎಂದು ಹೇಳಬಹುದು.
ಇನ್ನು ಈ ಕಾಂಗ್ರೆಸ್ ಅಧಿವೇಶನದ ಠರಾವುಗಳೇನು ಅನ್ನುವುದರ ಬಗ್ಗೆ ನೋಡೋಣ. ಮೊದಲನೇದಾಗಿ ಕಾಂಗ್ರೆಸ್ ಸಂಸ್ಥೆಗೆ ಆಯ್ಕೆಗೊಂಡ ಸದಸ್ಯರು ಪ್ರತಿ ತಿಂಗಳು 6,000 ಅಡಿ ಖಾದಿ ನೂಲನ್ನು ನೂಲಬೇಕು, ಅಂದರೆ ನೇಯಬೇಕು. ಮತ್ತು ಕಾಂಗ್ರೆಸ್ಸಿಗರೆಲ್ಲರೂ ಖಾದಿ ಬಟ್ಟೆಯನ್ನೇ ಧರಿಸಬೇಕು. ಎರಡನೇದಪ್ಪ ಅಂದರೆ ಅಸ್ಪೃಶ್ಯತೆಯನ್ನು ಹೋಗಲಾಡಿಸಲು ಶ್ರಮಿಸಬೇಕು ಮತ್ತು ಅದು ನಮ್ಮಿಂದಲೇ ಪ್ರಾರಂಭವಾಗಬೇಕು. ಮೂರನೇದು ರಾಷ್ಟ್ರೀಯ ಹಾಗೂ ಸಾರ್ವಜನಿಕ ಸೇವೆಗಾಗಿ ಸಂಬಳ ಪಡೆದರೆ ಅದು ತಪ್ಪಲ್ಲ. ನಾಲ್ಕನೇದು ಸರೋಜಿನಿ ನಾಯ್ಡು ಹಾಗೂ ಮುಂತಾದ ಹೋರಾಟಗಾರರನ್ನು ವಿದೇಶಗಳಲ್ಲಿ ಭಾರತದ ಸ್ವಾತಂತ್ರ್ಯ ಚಳವಳಿಯಲ್ಲಿ ಪ್ರಚಾರ ಮಾಡಿದ್ದಕ್ಕಾಗಿ ಅವರನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಸತ್ಕರಿಸಲಾಯಿತು. ಮತ್ತು ಈ ಅಧಿವೇಶನದಲ್ಲಿ ಒಟ್ಟು 16 ನಿರ್ಣಯಗಳನ್ನು ತೆಗೆದುಕೊಳ್ಳಲಾಗಿತ್ತು. ಇದೇ ಸಂದರ್ಭದಲ್ಲಿ ಕರ್ನಾಟಕ ಏಕೀಕರಣ ಸಮಾವೇಶ, ಅಸ್ಪೃಶ್ಯತಾ ಸಮಾವೇಶ, ಹಿಂದೂ ಸಮಾವೇಶ, ಖಿಲಾಫತ್ ಸಮ್ಮೇಳನ, ಸಾಮಾಜಿಕ ಸಮ್ಮೇಳನ, ಅಖಿಲ ಭಾರತ ಸಂಸ್ಥಾನಗಳ ಸಮ್ಮೇಳನ, ಅಖಿಲ ಭಾರತ ಸಾಮಾಜಿಕ ಸಮ್ಮೇಳನ ಮುಂತಾದ ಅನೇಕ ಸಮ್ಮೇಳನಗಳನ್ನು ಕೂಡ ಈ ಒಂದು ಅಧಿವೇಶನದಲ್ಲಿ ನಡೆಸಲಾಗಿತ್ತು. ಕೊನೆಯದಾಗಿ ಅಧ್ಯಕ್ಷೀಯ ಮಾತುಗಳನ್ನಾಡಿದ ಈ ಕಾರ್ಯಕ್ರಮದ ಅಧ್ಯಕ್ಷರಾಗಿರ್ತಕ್ಕಂಥ ಮಹಾತ್ಮ ಗಾಂಧೀಜಿಯವರು ಧರ್ಮಗಳನ್ನು ರಾಷ್ಟ್ರಗಳಂತೆ ತೂಗಿ ಎಳೆಯಬೇಕು. ಅನ್ಯಾಯ, ಅಧರ್ಮ ಮತ್ತು ಹಿಂಸೆಗಳನ್ನು ಆಚರಿಸುವ ರಾಷ್ಟ್ರಗಳು ನಶಿಸಿ ಹೋಗುವಂತೆ ಅನ್ಯಾಯ ಅಧರ್ಮವನ್ನು ಆಚರಿಸುವ ಧರ್ಮಗಳೂ ಕೂಡ ನಶಿಸಿ ಹೋಗುತ್ತವೆ ಎಂದು ಹೇಳಿದರು. ಸ್ವರಾಜ್ಯ ಸ್ಥಾಪನೆಗೆ ಅಸ್ಪೃಶ್ಯತೆ ಒಂದು ಅಡ್ಡಿ ಎಂದು ಒತ್ತಿ ಹೇಳಿದರು. ತಮ್ಮ ಭಾಷಣದಲ್ಲಿ ದಯವೇ ಧರ್ಮದ ಮೂಲ ಎಂಬ ಅಣ್ಣ ಬಸವಣ್ಣನವರ ವಚನದ ಸಾಲನ್ನು ಕೂಡ ಅವರು ಉದ್ಧರಿಸಿದರು. ಈ ಬಗ್ಗೆ ಹಡೇಕರ್ ಮಂಜಪ್ಪನವರು ಕೂಡ ಈ ಬಸವಣ್ಣನವರ ಬಗ್ಗೆ ಮಹಾತ್ಮ ಗಾಂಧೀಜಿಯವರಿಗೆ ಮುಂಚಿತವಾಗಿಯೇ ತಿಳಿಸಿಕೊಟ್ಟಿದ್ದರು. ಇನ್ನು ಈ ಕಾರ್ಯಕ್ರಮಕ್ಕೆ ಆದ ಖರ್ಚು ವೆಚ್ಚಗಳೇನು? ಈ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನಕ್ಕೆ 2,20,829 ರೂಪಾಯಿ 5 ಆನೆ ಮತ್ತು 6 ಪೈಸೆಗಳು ಖರ್ಚಾಯಿತು. ಕಾಂಗ್ರೆಸ್ ಅಧಿವೇಶನದಲ್ಲಿ ಕೂಡುವ ಪ್ರತಿನಿಧಿ ಶುಲ್ಕದ ಒಂದು ಭಾಗವನ್ನು ಅದನ್ನು ಅಖಿಲ ಭಾರತ ಕಾಂಗ್ರೆಸ್ ಕಮಿಟಿಗೆ ಕೊಡಬೇಕಾಗಿತ್ತು. ಅಂದರೆ ಒಂದು ಭಾಗವನ್ನು ಅಖಿಲ ಭಾರತ ಕಾಂಗ್ರೆಸ್ ಕಮಿಟಿಗೆ ಕೊಡಬೇಕಾಗಿತ್ತು. ಅಧಿವೇಶನ ಮುಗಿದ ದಿನವೇ ಗಂಗಾಧರರಾವ್ ದೇಶಪಾಂಡೆ ಅವರು 8,000 ರೂಪಾಯಿಗಳ ಚೆಕ್ಕನ್ನು ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಕೋಶಾಧ್ಯಕ್ಷರಾಗಿರ್ತಕ್ಕಂಥ ಜಮುನ್ಲಾಲ್ ಬಜಾಜ್ ಅವರ ಕೈ ನೀಡಿದರು. ಆಮೇಲೆ ಈ ಕಾರ್ಯಕ್ರಮಕ್ಕೆ 5,000 ಟೆಂಟು ಅಂದರೆ ಶಾಮಿಯಾನಕ್ಕಾಗಿ ಖರ್ಚನ್ನು ಮಾಡಲಾಯಿತು. 500 ರೂಪಾಯಿಗಳನ್ನು ಬೆಂಕಿಯ ಅಪಘಾತದಿಂದ ಪಾರಾಗಲು ವಿಮೆಗಾಗಿ ಖರ್ಚು ಮಾಡಲಾಯಿತು. ಆಮೇಲೆ 4,370 ರೂಪಾಯಿ 3 ಆನೆ ಬಾವಿಯನ್ನು ತೋಡಿಸಲು, ಅಂದರೆ ನೀರಿನ ವ್ಯವಸ್ಥೆಯನ್ನು ಕಲ್ಪಿಸಲು ಬಾವಿಯನ್ನು ತೋಡಿಸಲು ಖರ್ಚನ್ನು ಮಾಡಲಾಗಿತ್ತು. ಮತ್ತು 9,793 ರೂಪಾಯಿಗಳನ್ನು ಮತ್ತು 3 ಪೈಸೆಗಳನ್ನು ಆ ಬಾವಿಯ ನೀರಿನ ಪೈಪ್ಲೈನ್ಗಳಿಗಾಗಿ ಖರ್ಚನ್ನು ಮಾಡಲಾಗಿತ್ತು. ಆಮೇಲೆ 350 ರೂಪಾಯಿಗಳನ್ನು ಮಹಾತ್ಮ ಗಾಂಧೀಜಿಯವರ ವಸತಿಗಾಗಿ, ಅಂದರೆ ಅವರ ಇರಲು ಕುಟೀರವನ್ನು ನಿರ್ಮಿಸಲು ಖರ್ಚನ್ನು ಮಾಡಲಾಗಿತ್ತು. ಹೀಗೆ ಎಲ್ಲ ಖರ್ಚು ಹೋಗಿ ಸುಮಾರು 30,000 ರೂಪಾಯಿಗಳನ್ನು ಉಳಿತಾಯ ಮಾಡಲಾಗಿತ್ತೆಂದು ಹೇಳಲಾಗುತ್ತದೆ. ಮಹಾತ್ಮ ಗಾಂಧೀಜಿಯವರು ಪ್ರತಿನಿಧಿಗಳ ಪ್ರವೇಶ ಶುಲ್ಕವನ್ನು, ಅಂದರೆ ಫೀಯನ್ನು 10 ರೂಪಾಯಿ ಭಾಳ ಆಗ್ತೈತಿ, ಅದರ ಬದಲಾಗಿ 1 ರೂಪಾಯಿ ಮಾಡಬೇಕಂತ ತಿಳ್ಕೊಂಡು ಅವರು ಹೇಳಿದರು. ಇನ್ನೊಂದು ಲೇಖನದ ಪ್ರಕಾರ ಮೇಲಿನ ಎಲ್ಲ ಖರ್ಚು ತೆಗೆದು ಕೇವಲ 773 ರೂಪಾಯಿಗಳು ಉಳಿಯಿತೆಂದು, ಅದರಲ್ಲಿ 745 ರೂಪಾಯಿಗಳನ್ನು ಬ್ಯಾಂಕಿನಲ್ಲಿ ಠೇವಣಿಯನ್ನು ಇಡಲಾಗಿತ್ತೆಂದು ಮತ್ತು ಕಿರುಕುಳ ಖರ್ಚಿಗೆ ಸೆಕ್ರೆಟರಿಯವರ ಹತ್ತಿರ 25 ರೂಪಾಯಿ ಇತ್ತೆಂದು ಮತ್ತು ಕೋಶಾಧ್ಯಕ್ಷರ ಖರ್ಚಿಗೆ 1 ರೂಪಾಯಿಯನ್ನು ನೀಡಲಾಗಿತ್ತೆಂದು ಹೇಳಲಾಗುತ್ತದೆ. ಒಟ್ಟು ಈ ಕಾರ್ಯಕ್ರಮಕ್ಕೆ 2,20,829 ರೂಪಾಯಿ 5 ಆನೆ 6 ಪೈಸೆಗಳನ್ನು ಖರ್ಚಾಯಿತೆಂದು ಹೇಳಲಾಗುತ್ತದೆ. ಇನ್ನು ಈ ಕಾರ್ಯಕ್ರಮಕ್ಕೆ ಊಟದ ವ್ಯವಸ್ಥೆಯನ್ನು ಏನು ಮಾಡಲಾಗಿತ್ತು ಎನ್ನುವುದನ್ನು ನೋಡುವುದಾದರೆ, ಈ ಅಧಿವೇಶನಕ್ಕೆ ಈ ಒಂದು ಬೆಳಗಾವಿ ರಾಷ್ಟ್ರೀಯ ಕಾಂಗ್ರೆಸ್ ಸಮ್ಮೇಳನಕ್ಕೆ ಬಂದಂಥ ಎಲ್ಲರಿಗೂ
ಪ್ರತಿನಿಧಿಗಳಿಗೂ ಗಣ್ಯಾತಿ ಗಣ್ಯ ನಾಯಕರಿಗೂ ಕೂಡ ರುಚಿಕಟ್ಟಾಗಿರ್ತಕ್ಕಂಥ ಶುಚಿಯಾಗಿರ್ತಕ್ಕಂಥ ಊಟದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಏಕಕಾಲಕ್ಕೆ ಸುಮಾರು 4,000 ಜನರು ಒಟ್ಟಿಗೆ ಕುಳಿತು ಉಣ್ಣುವಷ್ಟು ದೊಡ್ಡದಾಗಿರ್ತಕ್ಕಂಥ ಪೆಂಡಾಲ್ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಮತ್ತು ಭೋಜನಕ್ಕಾಗಿ ಚಪಾತಿ, ಹಾಲು, ಸಿಹಿ ಮತ್ತು ತುಪ್ಪ, ಶ್ರೀಖಂಡಗಳನ್ನು ಮತ್ತಿತರ ಭಕ್ಷ್ಯ ಭೋಜ್ಯಗಳನ್ನು ಕೂಡ ಊಟಕ್ಕಾಗಿ ಬಡಿಸಲಾಗಿತ್ತು. ಈ ವಿಷಯ ಸಂಗ್ರಹಣೆಗಾಗಿ ವಿವಿಧ ಲೇಖನಗಳನ್ನು ಸಂಗ್ರಹಿಸಿದ್ದೇನೆ. ಮತ್ತು ಅವರೆಲ್ಲರಿಗೂ ಹಾಗೂ ಮಹೇಶ್ ನೀಲ್ಕಂಠ್ ಚನ್ನಂಗಿಯವರಿಗೂ ಮತ್ತು ಇತರ ಎಲ್ಲ ತಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ದಯವಿಟ್ಟು ಎಲ್ಲರೂ ಕೂಡ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿರಿ, ಶೇರ್ ಮಾಡಿರಿ, ಕಮೆಂಟ್ಸ್ ಮಾಡಿರಿ ಎಂದು ಹೇಳುತ್ತಾ ಈ ವಿಡಿಯೋಗೆ ವಿರಾಮವನ್ನು ಕೋರುತ್ತೇನೆ.